ವಾರ್ಧಕ್ಯ ಅಥವಾ ಮುಪ್ಪು ಅಂತ ನಾವೇನು ಕರಿತೀವಿ, ಅದರ ಬಗ್ಗೆ ಮಹಾಭಾರತ ಮತ್ತು ಅದರ ಕೆನೆ ಪದರವಾದಂಥ ವಿಷ್ಣು ಸಹಸ್ರನಾಮ, ಅದರಲ್ಲಿ ಏನು ನಮಗೆ ಒಂದು ಸಂದೇಶ ಸಿಗ್ತದೆ ಅಂತ ಅನ್ನೋದನ್ನು ಈ ಹೊತ್ತು ಅವಲೋಕಿಸೋಣ. ಗೀತೆ ಹೇಳುವಂತೆ ಕೌಮಾರ ಅಂದರೆ ಶೈಶವ ಮತ್ತು ಯೌವನ, ಜರ ಇವೆಲ್ಲವೂ ಕೂಡ ಅತ್ಯಂತ ಸಹಜವಾದದ್ದು, ಮನುಷ್ಯನಿಗೆ ಬರಲೇಬೇಕಾದಂಥದ್ದು. ಗೊತ್ತಿದೆ ನಮಗೆ, ಕೌಮಾರಂ ಯೌವನಂ ಜರ ಅಂಥೇಳಿ. ಹುಟ್ಟಿದವನು ಮರಣಿಸಬೇಕು, ಮರಣಿಸಿದವನು ಮತ್ತೆ ಹುಟ್ಟಬೇಕು, ಹುಟ್ಟಿದವನು ಮತ್ತೆ ಯುವಕನಾಗಿ, ಶಿಶುವಾಗಿ, ಯುವಕನಾಗಿ, ಮುದುಕನಾಗಿ ಮರಣಿಸಲೇಬೇಕು. ಅನೇಕ ಬಾರಿ ನಮಗೆ ಸರಿಯಾದಂಥ ದೈಹಿಕ ಸಿದ್ಧತೆಗಳು, ಮಾನಸಿಕ ಸಿದ್ಧತೆಗಳು, ಮಾನಸಿಕ ಸಿದ್ಧತೆಯಲ್ಲಿ ಒಂದು ಪ್ರಭೇದವಾದಂಥ ಆಧ್ಯಾತ್ಮಿಕ ಸಿದ್ಧತೆ ಇದ್ಯಾವುದು ಇಲ್ಲದ ಕಾರಣಕ್ಕಾಗಿ ಮುಪ್ಪು ಅಂತನ್ನೋದೊಂದು ಹೊರೆಯಾಗಿ ಪರಿಣಮಿಸ್ತದೆ. ಅಂಥದ್ರ ಕುರಿತಾಗಿ ನಾವು ಮಾಡಬೇಕಾದ ಸಿದ್ಧತೆಗಳೇನು, ತೆಗೆದುಕೊಳ್ಳಬೇಕಾದಂತಹ ಸಿದ್ಧತೆಗಳೇನು ಅಂತನ್ನೋದನ್ನು ಗಮನಿಸಬೇಕು. ಶೈಶವದಲ್ಲಿ ಅಥವಾ ಯೌವನದಲ್ಲಿ ಮನುಷ್ಯ ಏನೊಂದು ದೈಹಿಕವಾದಂಥ ವ್ಯಾಯಾಮವನ್ನು ಮಾಡ್ತಾನೆ. ಮಾಡಿದಂಥ ವ್ಯಾಯಾಮ ಮುಂದೆ ಆತನ ಮಧ್ಯ ವಯಸ್ಸಿನಲ್ಲಿ, ಮುಪ್ಪಿನಲ್ಲಿ ಆರೋಗ್ಯವನ್ನು ದೃಢಪಡಿಸಿ ಮುಂದೆ ಆತನ ಸ್ಥಿರವಾದಂಥ ಜೀವನಕ್ಕೆ ಕಾರಣ ಆಗ್ತದೆ ಅಂತ ನಮಗೆ ಸಾಮಾನ್ಯವಾಗೆಲ್ಲ ಗೊತ್ತಿರ್ತದೆ. ಅದರಂತೆ ಒಂದು ಮಾನಸಿಕವಾದಂಥ ಸಿದ್ಧತೆಯೂ ಕೂಡ ಬೇಕು. ಈ ಕೆಲವು ವಿಷಯಗಳನ್ನು ಹೇಳುವಾಗ ಕೆಲವರು ವ್ಯಕ್ತಿಗಳನ್ನು ನಾನು ಸರ್ವೆ ಮೂಲಕ ಮೇಲಿನ ಮೇಲೆ ಮಾತಾಡ್ತಾ ಇರ್ತೇನೆ, ಹಾಗೆ ಅವ್ರ ಜೊತೆನೂ ಕೂಡ ಮಾತಾಡಿದೆ. ಕೆಲವು ಸಂಗತಿಗಳನ್ನು ಅವರು ತಾವಾಗಿಯೇ ಹೇಳಿಕೊಂಡ್ರು, ಕೆಲವು ಸಂಗತಿಗಳನ್ನು ನಾನು ಕೂಡ ಸಂಗ್ರಹ ಮಾಡಿಕೊಂಡಿದ್ದೆ. ಮನುಷ್ಯನಿಗೆ ಸುಮಾರು 1ರಿಂದ 5ನೇ ವಯಸ್ಸಿನ ತನಕ ಶೀಘ್ರವಾದಂಥ ಬೆಳವಣಿಗೆ ಆಗ್ತದೆ. ಇದು ಅವ್ರು ಹೇಳಿದ್ದು. ಅದು 1ರಿಂದ 5 ಇರಬಹುದು ಅಥವಾ 1ರಿಂದ 10ನೇ ವಯಸ್ಸಿನ ತನಕ ಕ್ಷಿಪ್ರವಾದಂಥ ಬೆಳವಣಿಗೆ ಆಗ್ತದೆ. ಮುಂದೆ ಸುಮಾರು 60ನೇ ವಯಸ್ಸಿನ ತನಕ ಆ ಬೆಳವಣಿಗೆ ಒಂದು ಮಟ್ಟದಲ್ಲಿರ್ತದೆ. ತೀವ್ರವಾದಂಥ ಬದಲಾವಣೆಗಳು ಒಮ್ಮೆಲೆ ಕಾಣಿಸೋದಿಲ್ಲ. ಮುಂದೆ 60ರಿಂದ 70ರವರೆಗೆ ಶೀಘ್ರವಾಗಿ ಬಹಳ ಒಮ್ಮೆಲೆ ಸುತ್ತಮುತ್ತಲಿನ ವ್ಯಕ್ತಿಗಳಿಗೂ ಕಾಣುವಂತೆ, ತನಗೂ ಕೂಡ ಕಾಣುವಂತೆ ಬದಲಾವಣೆಗಳು ಆಗಿಬಿಡ್ತವೆ. ಅವು ಅನೇಕ ತಲ್ಲಣಗಳಿಗೂ ಕಾರಣ ಆಗ್ತವೆ. ಮುಂದೆ 70ರಿಂದ 80ಕ್ಕೂ ಕೂಡ ಅಂಥ ಶೀಘ್ರವಾದಂಥ ಬದಲಾವಣೆಗಳು ಕಾಣುತ್ತವೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರಬಹುದು. ಅಂತೂ ಇಂಥ ಸುಮಾರು 10ರಿಂದ 60ನೇ ವಯಸ್ಸಿನವರೆಗೆ ಅಥವಾ ಕೆಲವರಿಗೆ ಇನ್ನು 50ನೇ ವಯಸ್ಸಿನವರೆಗೆ ಮಾತ್ರ ಅಂತಲೂ ಅದನ್ನು ಪರಿಗಣಿಸಬಹುದು, ಒಂದು ಸ್ಥಿರತೆ ಇರ್ತದೆ ಅಂತ ಕಂಡು ಬರ್ತದೆ. ತೀವ್ರವಾದಂಥ ಅಸ್ತವ್ಯಸ್ತತೆಗಳೇನು ಕಾಣಿಸೋದಿಲ್ಲ ಸುಮಾರು 10ನೇ ವಯಸ್ಸಿನಿಂದ 60ನೇ ವಯಸ್ಸಿನವರೆಗೆ. ಆ 60ನೇ ವಯಸ್ಸಿನ ನಂತರ ಒಮ್ಮೆಂದೊಮ್ಮೆಲೆ ಏನು ಬದಲಾವಣೆಗಳು ಕಾಣಿಸ್ಕೋತವೆ, ಇದು ಅದಕ್ಕಾಗಿ ನಮ್ಮ ಕೆಲವು ಸಿದ್ಧತೆಗಳು ಬೇಕು. ಇದು ಪುರುಷರಿಗೆ 60ನೇ ವಯಸ್ಸಿನ ನಂತರ ಒಮ್ಮೆಂದೊಮ್ಮೆಲೆ ಬದಲಾವಣೆ ಕಾಣಿಸ್ಕೋಬಹುದು. ಸ್ತ್ರೀಯರಿಗೆ 50ನೇ ವಯಸ್ಸಿನ ನಂತರವೇ
ಆ ದೈಹಿಕ ಮಾನಸಿಕ ಬದಲಾವಣೆಗಳು ಒಮ್ಮಿಂದೊಮ್ಮೆಲೆ ತಲೆದೋರಬಹುದು. ಅಂತೂ ಅಂಥದನ್ನ ನಾವು ಮುಂಚಿತವಾಗಿ ಊಹಿಸಬೇಕು. ಇಲ್ಲಿ ಅವರು ತಾವಾಗಿ ಹೇಳಿಕೊಂಡಂಥ ಕೆಲವು ಸಂಗತಿಗಳನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಅವರು ತಾವು ಕೂಡ ಇದನ್ನು ಕೇಳ್ತಾರೆ. ಈ ಧ್ವನಿಮುದ್ರಣವನ್ನು ಅವರು ಕೇಳೋರಿದ್ದಾರೆ. ಅವರಿಗೆ ಈಗ ಸುಮಾರು 60ರ ಹಿಂದೆ ಮುಂದಿದ್ದಾರೆ. ಅವರು ಹೋಳಿಗೆ ಅಂದ್ರೆ ತುಂಬಾ ಇಷ್ಟಪಡ್ತಾರಂತೆ, ಅವರೇ ಹೇಳಿದ್ದ. ಆದರೆ ಈಗ 60 ಆದ ನಂತರ ತಾವಾಗಿ ಕೇಳಿ ಇನ್ನೊಂದು ಹೋಳಿಗೆ ಹಾಕಿ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಒಂದು ನಿಯಂತ್ರಣ ಇರಲಿ ಅಂತ ಅವ್ರ ಉದ್ದೇಶ. ಅದು ಹಾಕ್ಲಿಕ್ಕೆ ಬಂದ್ರೆ ಬೇಡ ಅಂತ ಹೇಳ್ತಾರೆ. ಅಷ್ಟು ಮೀರಿ ಯಾರಾದರೂ ಹಾಕಿದ್ರೆ ತಿಂತಾರೆ, ವ್ಯರ್ಥ ಮಾಡೋದಿಲ್ಲ. ಅಂತೂ ದೇಹ ಏನು ಬದಲಾವಣೆಗಳನ್ನ ಅನುಭವಿಸ್ತಾ ಇರ್ತದೆ ಅದನ್ನು ನಾವು ಗುರುತಿಸಬೇಕು. ಹಿಂದಿನಂತೆ ನಾನಿಲ್ಲ ಅನ್ನುವ ಎಚ್ಚರ ತನಗಿರಬೇಕು ಅಂತ ಅವರು ಹೇಳಿಕೊಂಡ ರೀತಿ ಅದು ಬಹಳ ವಿಚಿತ್ರವಾಗಿ ಕಾಣಿಸಬಹುದಿದೆ. ಅಥವಾ ಅನೇಕರಿಗೆ ಇದು ಸಹಜವಾಗಿಯೂ ಇರಬಹುದು. ಇಂಥದನ್ನ ಅನೇಕ ಜನ ಬೇರೆಯವರು ಮಾಡಿರಬಹುದು. ಇದಕ್ಕಿಂತಲೂ ವಿಶಿಷ್ಟವಾಗಿ ನನಗೆ ಕಂಡದ್ದೊಂದು ಏನು ಅಂದ್ರೆ, ಅವ್ರು ಹೇಳಿದ್ರು, ಬೆಳಗ್ಗೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ದೇವರ ಪೂಜೆಗೆ ಬೇಕಾದಂತಹ ನೀರು ಇತ್ಯಾದಿಗಳನ್ನು ತಾವೇ ಸಂಗ್ರಹ ಮಾಡ್ಕೋತಾರೆ. 1-2-3 ತಂಬಿಗೆ ನೀರುಗಳನ್ನು ಸಂಗ್ರಹ ಮಾಡ್ಕೋತಾರೆ. ಅದರಲ್ಲಿ ಒಂದು ತಂಬಿಗೆ ಸುಮಾರು 2 ಲೀಟರೋ 3 ಲೀಟರೋ ಏನೋ ಹಿಡಿಯುವಂತ ನೀರು ಅಂತ ತಿಳ್ಕೊಳ್ಳೋಣ. ಅಂತ ಒಂದು ತಂಬಿಗೆ ಅದು ಈ 60ನೇ ವಯಸ್ಸಿನ ಸರಿಸುಮಾರಿನಲ್ಲಿ 1-2-3 ಬಾರಿ ಕೈಯಿಂದ ಜಾರಿ ಬಿತ್ತಂತೆ. ಆವಾಗಿನಿಂದ ಅವರು ಹೆಚ್ಚು ನೀರು ಹಿಡಿಸುವಂತ ತಂಬಿಗೆಯನ್ನ ಇಟ್ಕೊಳ್ಳೋದನ್ನು ಬಿಟ್ಟು ಕಡಿಮೆ ನೀರು ಹಿಡಿಸುವಂತ ತಂಬಿಗೆಯನ್ನು ಇಟ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದನ್ನೇ ನೀರಿನ ಸಂಗ್ರಹಕ್ಕಾಗಿ ಉಪಯೋಗ ಮಾಡ್ತೇನೆ ಮತ್ತು ಅದನ್ನೇ ಬೆಳಗಿನ ಆಹ್ನಿಕಕ್ಕಾಗಿ ದೇವರ ಪೂಜೆ ಇತ್ಯಾದಿಗಳಿಗಾಗಿ ಉಪಯೋಗ ಮಾಡ್ತೇನೆ ಅಂತ ಹೇಳಿದರು. ಅಂಥದ್ದೇ 1-2-3 ತಂಬಿಗೆ ಬೇಕಾದ್ರೆ ಹೆಚ್ಚಿಗೆ ಇಟ್ಕೋತಾರೆ. ಮೊದಲು ನನಗೆ ದೊಡ್ಡ ಭಾರದ ತಂಬಿಗೆಯನ್ನು ಕೈಯಿಂದ ಹಿಡಿಯೋದು ಆಗ್ತಿತ್ತು. ಈಗ ಅದು ಆಗ್ತಿಲ್ಲ ಅಂದ ಮೇಲೆ ಈಗಾಗಲೇ ಆ ಬದಲಾವಣೆಯನ್ನು ನಾನು ಗುರುತಿಸಿ ಅದಕ್ಕೆ ತಕ್ಕಂತೆ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನೇ ನಾನು ಮಾಡಬೇಕು ಅಂತ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದರು. ಇದು ನಾ ಹೋಳಿಗೆ ಕಥೆಗಿಂತ, ಹೋಳಿಗೆ ಪ್ರಕರಣಕ್ಕಿಂತ ಈ ನೀರಿನ ತಂಬಿಗೆ ಪ್ರಕರಣ ನನಗೆ ಬಹಳ ಆಶ್ಚರ್ಯವಾಗಿ ಕಂಡಿತು. ಇದು ತಂಬಿಗೆ ಹೋಳಿಗೆ ಅಂತನ್ನೋದು ಕೇವಲ ಒಂದು ಸಂಕೇತ ಮಾತ್ರ. ಇಂಥವು ಅನೇಕ ಸಂಗತಿಗಳಿರ್ತವೆ. ದೈಹಿಕ ಸಂಗತಿಗಳು, ಮಾನಸಿಕ ಸಂಗತಿಗಳು, ತೀರಾ ಖಾಸಗಿ ಆದಂಥದ್ದು, ಬೇರೆಯವ್ರ ಜೊತೆ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು, ಇಂಥವೆಲ್ಲ ಬದಲಾವಣೆಗಳು ಕಾಣ್ತವೆ. ನನಗಿನ್ನ ಇದು ಮುಂದೆ ಆಗೋದಿಲ್ಲ ಅಂತ ಕಂಡ ಕೂಡಲೇ ನಾವು ಇನ್ನು ಏನನ್ನು ಮಾಡಬಹುದು, ಏನನ್ನು ಮಾಡಬಾರದು ಅನ್ನೋದನ್ನು ತೀರ್ಮಾನ ಮಾಡಿಬಿಡಬೇಕು. ಇದು ಅವ್ರು ನನಗೆ ಹೇಳಿದ್ದು. ಅನೇಕರಿಗೆ ಇದು ಬಹಳ ಅತಿರೇಕ. ಇದು ಇಷ್ಟೆಲ್ಲ ಸೂಕ್ಷ್ಮವಾಗಿ ಆಲೋಚನೆ ಮಾಡುವುದಂದ್ರೆ ಹಾಗಾದ್ರೆ ಬದುಕುವುದು ಹೇಗೆ ಅಂತ ವಿಚಿತ್ರವಾಗಿ ಕಾಣಬಹುದು, ನಗೆಯೂ ಬರಬಹುದು. ಆದರೆ ಅದೊಂದು ಸಂಗತಿ, ಮನುಷ್ಯನಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂಡ ಗಮನಿಸುವಂತಹ ಶಕ್ತಿ ಇರಬೇಕು. ಹಾಗಿದ್ದವನೇ ದೊಡ್ಡ ದೊಡ್ಡ ವ್ಯತ್ಯಾಸಗಳನ್ನು ಕೂಡ ಗಮನಿಸ್ತಾನೆ. ಸಣ್ಣ ಪುಟ್ಟ ವ್ಯತ್ಯಾಸಗಳೇ ನಾಳೆ ದೊಡ್ಡ ವ್ಯತ್ಯಾಸಕ್ಕೆ ಕಾರಣವಾಗಿ ಪರಿಣಮಿಸ್ತವೆ. ನಮಗಿದೆಲ್ಲ ಗೊತ್ತಿರ್ತದೆ. ಇಂಥ ಅನೇಕ ಸಂಗತಿಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗಲೇ ನಮ್ಮನ್ನು ನಾವು ವೃದ್ಧಾಪ್ಯಕ್ಕೆ ಅಣಿಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಹಿಂದಿನಂತೆಯೇ ನನಗೆ ಎಲ್ಲ ರೀತಿಯಾದಂಥ ದೈಹಿಕ ಮಾನಸಿಕ ಶಕ್ತಿಗಳಿವೆ ಅಂತಲೇ ಭಾವಿಸ್ತಾ ಇರುವವನು, ಹಾಗೆ ಮುಂದುವರಿಬೇಕು ಅಂತ ಹೋದವನು, ತನಗಿದು ಆಗ್ತಿಲ್ಲ ಅಂತನ್ನೋದನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲದೆ ಇದ್ದವನು ಅನೇಕ ಬಾರಿ ವಿಫಲನಾಗ್ತಾನೆ. ಮತ್ತೆ ಕೆಲವು ಬಾರಿ ಬೇರೆಯವರ ದೃಷ್ಟಿಯಲ್ಲಿ ನಗೆಪಾಟಲು ಕೂಡ ಆಗಿಬಿಡ್ತಾನೆ. ಇದು ನನಗೆ ಅವ್ರು ಹೇಳಿದ್ದು ಬಹಳ ಆಶ್ಚರ್ಯವಾಗಿ ಕಂಡಿತ್ತು. ಮನುಷ್ಯ ಎಷ್ಟು ಸೂಕ್ಷ್ಮವಾಗಿ ಬದುಕಬೇಕು, ಎಷ್ಟು ಸೂಕ್ಷ್ಮ ಗ್ರಹಣ ಅವನಿಗಿರಬೇಕು. ನಮ್ದೆಲ್ಲರದು ಸಮಸ್ಯೆ ಏನಂದ್ರೆ, ಬೇರೆಯವರು ತಪ್ಪುಗಳನ್ನು ಗಮನಿಸುವಾಗ ನಮ್ಮ ಎಲ್ಲ ಸೂಕ್ಷ್ಮ ಗ್ರಹಣ ಶಕ್ತಿಗಳೆಲ್ಲ ಜಾಗೃತ ಆಗಿರ್ತವೆ. ನಮ್ಮ ವೈಯಕ್ತಿಕ ಸಂಗತಿಗಳನ್ನು ಗಮನಿಸುವಾಗ ಮಾತ್ರ ಆ ಎಲ್ಲಾ ಶಕ್ತಿಗಳು ಕೂಡ ವಿಫಲ ಆಗ್ತವೆ.
ಇದು ನಮ್ಮ ಸಮಸ್ಯೆ. ಅವ್ರು ಹೇಳಿದ ಸಂಗತಿಗಳನ್ನ ತಮ್ಮ ಎದುರಿಗೆ ಹೇಳ್ತಿದ್ದೇನೆ. ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಅನೇಕ ಈ ವ್ಯಕ್ತಿತ್ವ ತರಬೇತಿ ಕಾರ್ಯಕ್ರಮಗಳು, ಅನೇಕ ಮನೋವಿಶ್ಲೇಷಣಾ ತಜ್ಞರು, ಮನೋವೈದ್ಯರು ಮೊದಲಾದವರೆಲ್ಲ ಈ ಸಂಗತಿಗಳನ್ನು ಹೇಳ್ತಾನೆ ಇರಬಹುದು. ನೀವು ಕೂಡ ಅದನ್ನೆಲ್ಲ ಓದಿರ್ತೀರಿ, ಅದೇನು ಹೊಸದೇನಲ್ಲ. ನಾನು ಕೂಡ ಅಷ್ಟಿಷ್ಟು ಬಹಳ ಅಲ್ಲದೆ ಇದ್ರು ಸ್ವಲ್ಪ ಸ್ವಲ್ಪ ಆದ್ರು ಸ್ವಲ್ಪ ಮೀನಗುಂಡಿ ಸುಬ್ರಹ್ಮಣ್ಯಂ ಅವರು, ಅಶೋಕ್ ಪೈ ಅವರು, CR ಚಂದ್ರಶೇಖರ್ ಅವರು ಅಂತಿಂಥವರ ಮನೋವಿಜ್ಞಾನ, ಮನೋವಿಶ್ಲೇಷಣಾ ವಿಜ್ಞಾನ ಇಷ್ಟನ್ನೆಲ್ಲ ಓದಿದವನಷ್ಟೇ. ಮತ್ತೆ ಒಬ್ಬರು ಆತ್ಮೀಯರಾದಂತಹ ಮನೋವಿಶ್ಲೇಷಣಾ ತಜ್ಞರ ಸಂಪರ್ಕ, ಅವರಿಗೂ ನನ್ನಿಂದ ಆಗಬೇಕಾದ ಏನಾದ್ರು ಕೆಲಸಗಳು, ಹಾಗೆ ಅವರಿಂದಲೂ ಕೂಡ ನಾನು ಇಂಥ ಮಾಹಿತಿಗಳನ್ನೆಲ್ಲ ತಗೊಳ್ಳೋದು, ಇಂಥದನ್ನು ಇಟ್ಕೊಂಡಿರ್ತೇನೆ. ಆ ಎಲ್ಲ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಅನೇಕ ಜನ ತಜ್ಞರು ಇದನ್ನೆಲ್ಲ ಹೇಳೇ ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ಧರ್ಮಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನ ಇದರ ಜೊತೆಗೆ ಜೋಡಿಸಿಕೊಂಡು, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನ ಇದರಲ್ಲಿ ಜೋಡಿಸಿಕೊಂಡು ಇದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇರ್ತೇನೆ. ಅಂಥದ್ದೊಂದು ಪ್ರಯತ್ನ ಇದೆ. ಅವರು ಒಂದು ಮಾತು ಹೇಳಿದರು. ಸುಮಾರು 60ನೇ ವಯಸ್ಸಿನ ನಂತರ ಅವರು ಯಾರೇ ಪೀಠಾಧಿಪತಿಗಳೇ ಆಗಲಿ, ಒಬ್ಬರು ಯಾರೇ ವಿದ್ವಾಂಸರಾಗಲಿ, ಮಾತನಾಡುವುದನ್ನು ಕಡಿಮೆ ಮಾಡಬೇಕು, ಪ್ರತಿಕ್ರಿಯಿಸುವುದನ್ನು ಕಡಿಮೆ ಮಾಡಬೇಕು ಅಂತ ಒಂದು ಮಾತು ಹೇಳಿದರು ಅವರು. ನಾವು ಕೇಳುವುದನ್ನು ಹೆಚ್ಚು ಮಾಡಬೇಕು, ಆ ಮಾತನಾಡುವುದನ್ನು ಕಡಿಮೆ ಮಾಡಬೇಕು ಅಂತ. ಬಹಳ ಮಹತ್ವದ ಮಾತದು. ಶೃಣವಾಮ ಶರದಶತಂ ಅಂತ ನನಗೊಂದು ವೇದದ ಮಾತು, ತುಂಬಾ ನನ್ನ ಮೆಚ್ಚಿನ ಒಂದು ಮಾತದು. ಅದು ಯಜುರ್ವೇದದಲ್ಲಿ ಬರುವಂಥ ಮಾತು. ನಮ್ಮ ಈ ಗ್ರೂಪಿಗೆ ಅದನ್ನೇ ನಾನು ಒಂದು ಶಿರೋನಾಮ ಆಗಿ ಕೊಟ್ಟಿದ್ದೀನಿ. ತಾವನ್ನೆಲ್ಲ ಗಮನಿಸಿರ್ತೀರಿ. 100 ವರ್ಷಗಳ ಕಾಲ ನಾವು ಶ್ರವಣ ಮಾಡೋಣ ಅಂತ. ವಾಸ್ತವಿಕವಾಗಿ ಅಲ್ಲಿ ಪ್ರಭ್ರವಾಮ ಪ್ರವಚನ ಮಾಡೋಣ 100 ವರ್ಷಗಳ ಕಾಲ ಅಂತನೂ ಅಲ್ಲಿದೆ, ಅದಿಲ್ಲ ಅಂತಲ್ಲ. ಆದರೆ ನಮಗೆ ಮುಖ್ಯವಾದ ಸಂದೇಶ ನಾವು ಶ್ರವಣ ಮಾಡ್ತಾನೆ ಇರಬೇಕು ಅಂತ. ಎಲ್ಲಿವರೆಗೆ ನಮಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ನಾವು ಬೇರೆ ಬೇರೆ ಸಂಗತಿಗಳನ್ನು ಕೇಳಿ ತಿಳ್ಕೊತಾನೆ ಇರಬೇಕು. ಮಾತನಾಡುವುದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಒಂದು ವಯಸ್ಸಿನ ನಂತರ ಅಂತ ಅವರು ಹೇಳಿಕೊಂಡ್ರು. ನನಗೂ ಕೂಡ ಅದು ವೈಯಕ್ತಿಕವಾಗಿ ನನಗೂ ಕೂಡ ತುಂಬಾ ಮಹತ್ವದ್ದು ಅಂತ ಕಾಣಿಸ್ತು. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ಪ್ರಾಂಜಲ ಮನಸ್ಸಿನಿಂದ ಹೇಳಬೇಕು ಅಂದ್ರೆ, 60ನೇ ವಯಸ್ಸಿನ ನಂತರ ಪ್ರವಚನ ಮಾಡುವುದನ್ನು ನಿಲ್ಲಿಸಬೇಕೇನೋ ಅಂತ ಕಾಣಿಸ್ತು ನನಗೆ. ಅವ್ರು ಹೇಳುವವರು ನೀವು ನಿಲ್ಲಿಸಿರಿ ಅಂತ ನನಗೆ ಹೇಳುವ ಅಭಿಪ್ರಾಯ ಇಟ್ಕೊಂಡಿರ್ಲಿಲ್ಲ. ತುಂಬಾ ಆತ್ಮೀಯರಾದ್ರಿಂದ ಪರಸ್ಪರ ಮಾತಾಡ್ತಾ ಇದ್ವಿ ಅಷ್ಟೇ. ಆದ್ರೆ ಈಗ ನನಗೆ ಕಾಣಿಸ್ತು, ಇಲ್ಲಿ ಒಂದ್ ವೇಳೆ ನಿಲ್ಲಿಸದೇ ಇದ್ರೂ ತೊಂದರೆ ಇಲ್ಲ, ನಮ್ಮ ಕರ್ತವ್ಯ ಅಂತ ನಾವು ಹೇಳ್ತಾ ಇದ್ರು ತೊಂದರೆ ಇಲ್ಲ. ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೇಳಬೇಕೇ ಹೊರತು ಅದೊಂದು ನನಗೆ ಆ ಪ್ರವಚನ ಮಾಡುವುದು ಮತ್ತೆ ಇನ್ನೊಬ್ಬರಿಗೆ ಏನಾದರೂ ಉಪದೇಶ ಕೊಡುವಂತ ಪ್ರಸಂಗ ಬಂದಾಗ ಅದೆಲ್ಲವೂ ನನ್ನ ಅಹಂಕಾರದಿಂದ ಪ್ರೇರಿತ ಆಗಿದ್ದು, ನಾನು ಇನ್ನೊಬ್ಬರು ಯಾರಿಗೋ ನೆರವು ಕೊಡ್ತಾ ಇದ್ದೇನೆ, ಅವ್ರ್ಯಾರು ನನ್ನನ್ನು ಅವಲಂಬಿಸಿ ಬದುಕ್ತಾ ಇದ್ದಾರೆ ಅನ್ನುವಂಥ ಭ್ರಮೆಯಿಂದ, ಅನ್ನುವಂಥ ಗ್ರಹಿಕೆಯಿಂದ ಅದು ಪ್ರೇರಿತ ಆಗಿರಬಾರ್ದು. ನನ್ನ ಕರ್ತವ್ಯ ಇದಂತೂ ನಾನು ಮಾಡಬೇಕಷ್ಟೆ. ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಪೂಜೆ ಮಾಡ್ತೀವಿ. ಪೂಜೆ ಯಾರಿಗಾಗಿ ಮಾಡ್ತೀವಿ? ಕೈಯಿಂದ ನೀಗುವವರೆಗೂ ದೇಹದಲ್ಲಿ ಶಕ್ತಿ ಇರೋ ತನಕ ಪೂಜೆ ಮಾಡ್ತೇವೆ. ನಮ್ಮ ಪೂಜೆಯನ್ನು ಯಾರು ನೋಡದೇ ಇರಬಹುದು. ನಾವೇನು ಪೀಠಾಧಿಪತಿಗಳಲ್ಲ, ಸ್ವಾಮಿಗಳಲ್ಲ, ಯಾವ ದೇವಾಲಯದ ಅರ್ಚಕರಲ್ಲ, ಆದರೂ ಮಾಡ್ತೇವೆ. ಯಾಕಾಗಿ ಮಾಡ್ತೇವೆ? ಮಾಡೋದು ನಮ್ಮ ಕರ್ತವ್ಯ ಅಂತ ಮಾಡ್ತೇವೆ. ಹಾಗೇನೆ ಪ್ರವಚನ ಇತ್ಯಾದಿಗಳನ್ನ ಯಾಕೆ ಮಾಡ್ತೇವೆ ಅಂದ್ರೆ ನಮ್ಮ ಕರ್ತವ್ಯ ಅಂತ ಮಾಡಬೇಕು. ನಾವು ಈ ಪ್ರಯೋಜನ ಮಾಡುವುದರ ಮೂಲಕ ಬೇರೆ ಯಾರಿಗೋ ನೆರವು ಕೊಡ್ತಾ ಇದ್ದೇವೆ ಅಂತಾಗ್ಲಿ, ಬೇರೆ ಯಾರು ನಮ್ಮನ್ನು ಅವಲಂಬಿಸಿ ಜ್ಞಾನ ಪಡೆದಿದ್ದಾರೆ ಅಂತಾಗ್ಲಿ, ಎಷ್ಟು ಜನ ಪಡೆದಿದ್ದಾರೆ, ಆ ಜನ ಅಂಥ ಜನರ ಸಂಖ್ಯೆ ಹೆಚ್ಚುತ್ತಾ ಇದೆಯೇನೋ, ಇದರಲ್ಲಿ ಯಾವುದನ್ನು ಕೂಡ ಗಮನಿಸದೆ, ಅದರಿಂದ ಯಾವುದರಿಂದೂ ಕೂಡ ನಾವು ಬೀಗದೆ ಅಂಥ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು. ಹಾಗೆ ಮಾಡಿದ್ದಾದ್ರೆ ಆರೋಗ್ಯವಂತವಾಗಿ ನಾನು ಬದುಕಬಹುದು ಅಂತ ನನ್ನ ಬಗ್ಗೆ ನಾನು ಅನ್ಕೊಂಡೆ ಅವರ ಆ ಮಾತನ್ನು ಕೇಳಿದಾಗ. ಈ ಮಹಾಭಾರತದಲ್ಲಿ ಒಂದು ಮಾತಿದೆ, 5 ಜನ ಯಾವತ್ತೂ ಕೂಡ ನಮ್ಮನ್ನು ಹಿಂಬಾಲಿಸ್ತಾರಂತೆ. ಎತ್ತರ ಎತ್ತರ ಗಮಿಷ್ಯಸಿ ಅಂತ. ನಾವು ಎಲ್ಲೇ ಹೋದ್ರೂ, ಎತ್ತರ ಅಂದ್ರೆ ಯಾವುದೇ ದೇಶ, ಯಾವುದೇ ಕಾಲ, ಅದು ಕಲಿಯುಗ ಇರಬಹುದು, ಕೃತಯುಗ ಇರಬಹುದು, ಅದ್ಯಾವುದೂ ಇರಬಹುದು, ಮತ್ತೆ ನಮ್ಮ
ಶೈಶವ ಇರಬಹುದು, ನಮ್ಮ ಯೌವನ ಇರಬಹುದು, ನಮ್ಮ ಮಧ್ಯ ವಯಸ್ಸು, ಮುಪ್ಪು ಯಾವುದೇ ಇರಬಹುದು, ಮತ್ತೆ ಯಾವುದೇ ದೇಶ ಇರಬಹುದು, ಯಾವುದೇ ಊರಿರಬಹುದು, ಮತ್ತೆ ಅಂಥ ಯಾರೇ ವ್ಯಕ್ತಿ ಇರಬಹುದು, ಅವನು ಯಾವುದೇ ವರ್ಗದ ವ್ಯಕ್ತಿನೂ ಇರಬಹುದು. ಅಂಥವನಿಗೆ 5 ಜನ ಯಾವತ್ತೂ ಕೂಡ ಸಿಕ್ಕೇ ಸಿಗ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಮಾತದು. ಪಂಚತ್ವಾನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣಿ ಅಮಿತ್ರಾಹ ಮಧ್ಯಸ್ಥಾಹ ಉಪಜೀವ್ಯ ಉಪಜೀವಕವು ಅಂತ. ಕೆಲವರು ಸ್ನೇಹಿತರು ಸಿಗ್ತಾರೆ, ಎಲ್ಲಿ ಹೋದ್ರೂ ಸಿಗ್ತಾರೆ. ಹಾಗೆ ಕೆಲವರು ಶತ್ರುಗಳು ಸಿಗ್ತಾರೆ. ಮತ್ತೆ ಕೆಲವರು ಮಧ್ಯಸ್ಥರು, ನಿಮಗೆ ಶತ್ರುಗಳು ಅಲ್ಲ ಮಿತ್ರರು ಅಲ್ಲದೆ ಇದ್ದವರು ಸಿಗ್ತಾರೆ. ಮತ್ತೆ ಉಪಜೀವ್ಯ, ನಮಗೆ ನೆರವು ಕೊಡುವಂಥವ್ರು, ನಮಗೆ ಡಿಪೆಂಡೇಬಲ್ ಆದಂಥವ್ರು ವ್ಯಕ್ತಿಗಳು. ಉಪಜೀವ್ಯ ಅಂದ್ರೆ ಡಿಪೆಂಡೇಬಲ್ ಅಂಥ ವ್ಯಕ್ತಿಗಳು ಸಿಗ್ತಾರೆ. ಉಪಜೀವಕರು ಡಿಪೆಂಡೆಂಟ್ಗಳು, ನಮ್ಮನ್ನೇ ಅವಲಂಬಿಸಿ ಬದುಕುವಂಥವ್ರು. ನಾವೇ ತೀವ್ರ ಕಷ್ಟದಲ್ಲಿದ್ದಾಗರೂ ನಮ್ಮನ್ನು ಬಂದೊಂದು ಏನೋ ನೆರವು ಕೇಳುವವರು, ಇಂಥವ್ರು ಇರ್ತಾರೆ. ಮತ್ತೆ ನಾವು ಎಷ್ಟೇ ಕಷ್ಟದಲ್ಲಿ ನಾವಿದ್ರು, ಯಾವುದೇ ವಯಸ್ಸಿನಲ್ಲಿದ್ರು, ಯಾವುದೇ ಊರಿನಲ್ಲಿದ್ರು, ಯಾವುದೇ ಪ್ರದೇಶದಲ್ಲಿದ್ರು ನಮಗೆ ನೆರವು ಕೊಟ್ಟು ನಮಗೊಂದಿಷ್ಟು ಸಹಾಯ ಮಾಡುವಂಥವ್ರು ಇರ್ತಾರೆ. ಹೀಗೆ ಮನುಷ್ಯನಿಗೆ ಈ 5 ಜನ ಯಾವತ್ತೂ ಕೂಡ ಸಿಕ್ಕೇ ಸಿಗ್ತಾರೆ ಅಂತ ಮಹಾಭಾರತ ಹೇಳ್ತದೆ. ನಾವು ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ, ನಾವು ದೊಡ್ಡ ಶ್ರೀಮಂತರಿರಬಹುದು, ಬಡವರಿರಬಹುದು, ಯುವಕರಿರಬಹುದು, ಮುದುಕರಿರಬಹುದು, ಹೇಗೆ ಇದ್ರೂ ಇವರೆಲ್ಲ ಸಿಕ್ಕೇ ಸಿಗ್ತಾರೆ. ಮನುಷ್ಯನಿಗೆ ಮೂಲಭೂತವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಒಂದು ಈಗೋ, ಒಂದು ರೀತಿಯಾದಂತಹ ಅಹಂಕಾರ ಅವನನ್ನ ಹುಟ್ಟಿದಾರಭ್ಯ ಸಾಯುವವರೆಗೂ, ಸಂಸಾರಕ್ಕೆ ಬಂದಾರಭ್ಯ ಅವನು ಮುಕ್ತನಾಗುವವರೆಗೂ ಕೂಡ ಅವನಿಗೊಂದು ಈಗೋ ಇದ್ದೇ ಇರ್ತದೆ. ಲೋಹಗಳಿಗೆ, ಎಲ್ಲ ಲೋಹಗಳ ವಸ್ತುಗಳನ್ನು ತಯಾರು ಮಾಡಿದಾಗ ಅದಕ್ಕೊಂದು ಪ್ರೈಮರ್ ಇರ್ತದೆ. ಪ್ರೈಮರ್ ಹಚ್ಚಿ ಮುಂದೆ ಅದಕ್ಕೊಂದು ಕೆಂಬಣ್ಣವೋ, ಬಿಳಿ ಬಣ್ಣವೋ, ಹಸಿರೋ ಆ ಉಪಕರಣವನ್ನು ಯಾವುದಕ್ಕಾಗಿ ಉಪಯೋಗ ಮಾಡ್ತಾರೆ ಅನ್ನೋದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಮುಂದೆ ಮತ್ತೊಂದು ಬಣ್ಣವನ್ನು ಅದಕ್ಕೆ ಹಚ್ತಾರೆ. ಲೋಹದ ಎಲ್ಲಾ ವಸ್ತುಗಳಿಗೂ ಕೂಡ ಒಂದು ಪ್ರೈಮರ್ ಇರುವಂತೆ ಮೂಲಭೂತವಾಗಿ ನಮಗೊಂದು ಅಹಂಕಾರ ಇದ್ದೇ ಇರ್ತದೆ. ಅಹಂಕಾರದ ಮೇಲ್ಹೊದಿಕೆಯಾಗಿಯೇ, ಅದಕ್ಕೊಂದು ಮೇಲ್ಬಣ್ಣವಾಗಿಯೇ ತಂದೆ, ತಾಯಿ, ಪಂಡಿತ, ಪಾಮರ, ರಾಜಕಾರಣಿ ಇತ್ಯಾದಿ ಎಲ್ಲವೂ ಕೂಡ. ನಾವು ಎಷ್ಟು ಜನರಿಗೆ ನೆರವು ಕೊಟ್ಟಿದ್ದೇವೆ, ಎಷ್ಟು ಜನ ನಮ್ಮ ನೆರವನ್ನು ಸ್ವೀಕಾರ ಮಾಡಿ ಅವಲಂಬಿತರಾಗಿ ಬದುಕ್ತಾ ಇದ್ದಾರೆ ಅನ್ನುವುದನ್ನ ನಾವು ಯಾವತ್ತೂ ಗಮನಿಸ್ತಾ ಇರ್ತೇವೆ. ಇದು ವಿದ್ವಾಂಸರಿಗಿರಬಹುದು, ರಾಜಕಾರಣಿಗಳಿಗಿರಬಹುದು, ತಂದೆ ತಾಯಿ ಬಂಧುಗಳು ಇವರಿಗಿರಬಹುದು, ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಮಾತು ಅವಲಂಬಿಸ್ತದೆ. ಈ ಮಾತು ಅನ್ವಿತ ಆಗೇ ಆಗ್ತದೆ, ಅದು ಖಂಡಿತವಾಗಿ. ಅಂಥದೊಂದು ನಾನು ಎಷ್ಟು ಜನರಿಗೆ ಡಿಪೆಂಡೇಬಲ್ ಆಗಿದ್ದೇನೆ, ಉಪಜೀವ್ಯನಾಗಿದ್ದೇನೆ ಅನ್ನೋ ಒಂದು ಆನಂದವನ್ನ, ಅಹಂಕಾರವನ್ನ ಮನುಷ್ಯ ಯಾವತ್ತೂ ಕೂಡ ಅನುಭವಿಸ್ತಾನೆ ಇರ್ತಾನೆ. ಕ್ರಮವಾಗಿ ಅಂಥ ಒಂದು ಅಹಂಕಾರವನ್ನ ಪಡುವುದನ್ನು ಬಿಡಬೇಕು ಮನುಷ್ಯ. ತಾನಿರುವುದು ತನಗಾಗಿ. ಮನುಷ್ಯ ಸ್ವಾರ್ಥಿ ಅಂತ ಹೇಳಿದ್ರೆ ಖಂಡಿತ ಶಾಸ್ತ್ರದ ದೃಷ್ಟಿಯಿಂದಲೂ ಮನೋವಿಜ್ಞಾನದ ದೃಷ್ಟಿಯಿಂದಲೂ ತಪ್ಪೇನೂ ಅಲ್ಲ. ನಾವು ಬದುಕುವುದು ನಮಗಾಗಿ, ಇನ್ನೊಬ್ರು ಯಾರನ್ನು ಉದ್ಧರಿಸಲಿಕ್ಕಾಗಿ ನಾವು ಅವತಾರ ಮಾಡಿಲ್ಲ, ನಾವು ಅವತಾರ ಪುರುಷರೇನೂ ಅಲ್ಲ ಅನ್ನುವಂಥ ಸಂಗತಿ ನಮ್ಗೆ ಗೊತ್ತಿದ್ರೆ, ಯಾರು ಇನ್ನೊಬ್ರು ನಮ್ಮನ್ನ ಯಾವ ಕಾರಣಕ್ಕಾಗಿಯೂ ಅವಲಂಬಿಸದೆ ಹೋದ್ರೂ ಕೂಡ ನಾವು ಸುಖವಾಗಿರಬಹುದು. ಅಂಥ ಅಹಂಕಾರಗಳನ್ನ, ಅಂಥ ಆನಂದಗಳನ್ನು, ಉಪಜೀವ್ಯತ್ವಾನಂದ ಮತ್ತು ಉಪಜೀವ್ಯತ್ವ ಅಹಂಕಾರ, ನಾನು ಡಿಪೆಂಡೇಬಲ್ ಆಗಿದ್ದೇನೆ ಅನ್ನುವ ಅಹಂಕಾರ ಮತ್ತು ಅದರಿಂದ ಬರುವಂತಹ ಒಂದು ಆನಂದ, ಅದನ್ನು ಬಿಟ್ಟು ಮನುಷ್ಯ ಬದುಕಬಹುದು. ಅವರೇ ನಮ್ಮ ಆತ್ಮೀಯರು ಹೇಳಿದ ಮಾತುಗಳು. ನಮಗೆ 60 ಸಮೀಪಿಸ್ತಾ ಇದ್ದಂತೆ ನಮ್ಮ ಸ್ಥಾನಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸಬೇಕು. ನಮ್ಮ ಮಗ ಇರಬಹುದು, ಮನೆ ಕೆಲಸಗಳನ್ನು ನೋಡ್ಕೊಳ್ಳುವಂಥವನು, ನಮ್ಮ ವೈಯಕ್ತಿಕ ಆಸ್ತಿ ವ್ಯವಹಾರ ಇತ್ಯಾದಿಗಳನ್ನು ನೋಡ್ಕೊಳ್ಳಿಕ್ಕೆ, ಅಥವಾ ಮತ್ತೊಂದು ಯಾವುದೋ ಅಧಿಕಾರ ಸ್ಥಾನದಲ್ಲಿದ್ದವನು ತನಗೊಬ್ಬ ಉತ್ತರಾಧಿಕಾರಿಯನ್ನ, ಲೀಡರನ್ನ ರೀಪ್ಲೇಸ್ ಮಾಡಿಬಿಡಬೇಕು. ಅದೊಂದು ಕರ್ತವ್ಯ. ನಮ್ಮ ಮನೆಯಲ್ಲೂ ಕೂಡ ಅನೇಕ ಸಂಗತಿಗಳನ್ನ ನಾವು ನಮ್ಮ ಕೈ ಕೆಳಗಿನವರ ಮೂಲಕನೇ ಮಾಡಿಸೋದನ್ನು ರೂಢಿ ಮಾಡಬೇಕು ಅಂತ ಅವ್ರು ಹೇಳಿದ್ದು. ನಮ್ಮ ಹತ್ರ ATM ಕಾರ್ಡ್ ಒಂದಿದೆ, ನಮಗೆ ದುಡ್ಡು ತಗೊಂಡು ಬರ್ಲಿಕ್ಕೆ ಬರ್ತದೆ, ಆದ್ರೆ ಅವ್ರಿಗೆ ಕೊಟ್ಟು ಇದನ್ನು ಸ್ವಲ್ಪ ತಗೊಂಡ್ಬನ್ನಿ ಅಂತ ಅವ್ರಿಗೆ ಹೇಳ್ಬೇಕು. ನಮ್ಮ ATM ಕಾರ್ಡಿನ ಪಾಸ್ವರ್ಡ್ ಇತ್ಯಾದಿಗಳನ್ನ ಅವ್ರಿಗೆ ಕೊಟ್ಟು ಹೋಗಿ ಇದನ್ನು ತಗೊಂಡು ಬಾ ಅಂತ ಅವರಿಗೆ
ನಾವು ಹೇಳಬೇಕಂತೆ. ಹೀಗೆಲ್ಲ ಒಂದೊಂದಾಗಿ ನಾವು ಮಾಡ್ತಾ ಹೋಗಬೇಕು ಅಂತ ಅವ್ರು ನನಗೆ ಹೇಳಿದ್ದು. ಅದರಿಂದ ಏನಾಗ್ತದೆ ಅಂದ್ರೆ, ಅದು ATM ಕಾರ್ಡ್ ಅಂತ ಹೇಳಿದ್ರು. ಮತ್ತೊಂದು ಉದಾಹರಣೆ ಅವ್ರು ಹೇಳಿದ್ರು. ಒಂದು ಕಾರು ಅಥವಾ ಟ್ಯಾಕ್ಸಿ ನಾವು ಬುಕ್ ಮಾಡಬೇಕಾಗಿದೆ. ನಮಗೆ ಬುಕ್ ಮಾಡ್ಲಿಕ್ಕೆ ಬರ್ತದೆ ಇಲ್ಲ ಅಂತಲ್ಲ, ಆದರೆ ಆಕಸ್ಮಿಕವಾಗಿ ಒಂದು ಜಾಗ ಒತ್ತೋ ಬದಲು ಇನ್ನೊಂದು ಯಾವುದೋ ಜಾಗ ಒತ್ತಿದೆವು. ಅದರಿಂದ ಒಂದು ಸ್ವಲ್ಪ ಒಂದು 10-20 ರೂಪಾಯಿ ಹೆಚ್ಚಿಗೆ ಕೊಡೋ ಪ್ರಸಂಗ ಬರ್ಬೋದು. ಅವ್ರು ನನಗೆ ಹೇಳಿದ್ರು, ಯಾಕೆ ಇದನ್ನೆಲ್ಲ ಮಾಡ್ತೀರಿ, ನಾವೆಲ್ಲ ಕಿರಿಯರಿಲ್ವಾ, ನಮ್ಮ ಹತ್ರ ಹೇಳಿ ಮಾಡಿಸ್ಕೋಬಾರ್ದ ಅಂಥೇಳಿ ಅವ್ರು ಅಂತಾರೆ. ಅದರಿಂದ ನಾವೇನಾದ್ರು ಅಶಕ್ತರಾದವಾ ನಾವು ಈ ಕೆಲಸ ಮಾಡಲಿಕ್ಕೆ ಅಂತ ನಮಗೆ ಇನ್ಸಲ್ಟ್ ಆದಂತೆ ಆಗ್ತದೆ. ಹೀಗೆಲ್ಲ ಅವರು ವಾಸ್ತವಿಕವಾಗಿ ಕಿರಿಯರಾದವರು ನಮಗೆ ಕಾಳಜಿಯಿಂದ ಮಾತುಗಳನ್ನು ಹೇಳಿರ್ತಾರೆ. ನಮಗೆ ಅದೇನೋ ನಮ್ಮನ್ನು ಅವರು ಅಶಕ್ತರು ಅಂತ ಹೀಯಾಳಿಸಿದಂತೆ, ಇನ್ಸಲ್ಟ್ ಮಾಡಿದಂತೆ ನಮಗೆ ಭಾಸ ಆಗ್ತದೆ. ಇಂಥ ಸಂಗತಿಗಳೆಲ್ಲ ನಮಗೆ ಜೀವಮಾನದಲ್ಲಿ ಸಹಜ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಜ, ಪ್ರತಿಯೊಬ್ಬರ ಕಡೆನೂ ಸಹಜ. ಅದಕ್ಕಾಗಿ ನಮಗೆ ಅಂಥ ಆಸಕ್ತಿ ತಲೆದೋರ್ತಿದೆ ಅನ್ನುವುದು ಇನ್ನೂ ಮುಂದೆ ಇದ್ದಾಗಲೇ ಇನ್ ಅಡ್ವಾನ್ಸ್ ನಾವು ಇದನ್ನ ಆಲೋಚನೆ ಮಾಡಿ ಅವ್ರಿಗೆ ಹೇಳಿಬಿಡ್ಬೇಕು, ಆಯ್ತು ಇಂಥದ್ದೊಂದು ಕೆಲಸ ನೀವು ಮಾಡಿಕೊಡಿ ಅಂತ. ಆವಾಗ ಅವರಿಗೆ ನಾವು ಇವರಿಗೊಂದು ಹಿರಿಯರಿಗೊಂದು ಏನೋ ಸಹಾಯ ಮಾಡ್ತಿದ್ದೇವೆ ಅಂತ ಅವರಿಗೊಂದು ಉಪಜೀವಿತ್ವ ಆನಂದ ಮತ್ತು ಉಪಜೀವಿತ್ವ ಅಹಂಕಾರ, ನಮ್ಮ ಅಹಂಕಾರ ನಮ್ಮ ಆನಂದಗಳು ಅವ್ರ ಮೇಲೆ ಟ್ರಾನ್ಸ್ಫರ್ ಆಗಿಬಿಡ್ತವೆ. ಇಷ್ಟು ದಿವಸ ಯಾರ್ಯಾರಿಗೂ ನಾವು ಡಿಪೆಂಡೇಬಲ್ ಆಗಿದ್ದೆವು ಅನ್ನುವ ಅಹಂಕಾರ ಆನಂದ ನಮ್ಮದಾಗಿತ್ತು. ನಾವು ಅದನ್ನು ಕ್ರಮವಾಗಿ ಕಡಿಮೆ ಮಾಡಿಕೊಂಡು ಅವರಿಗೆ ವರ್ಗಾಯಿಸಿ ಬಿಡೋಣ. ಆ ಅಹಂಕಾರವನ್ನು, ಆ ಆನಂದವನ್ನು ಅವರು ಎಂಜಾಯ್ ಮಾಡ್ತಾ ಬದುಕುವಂತಾಗಲಿ. ನಾವು ಅದನ್ನ ನೋಡಿ ಸಂತೋಷ ಪಡೋಣ. ಎಲ್ಲವೂ ನಮಗೇ ಆಗಬೇಕು ಅನ್ನುವಂಥ ಭ್ರಮೆ ಬೇಡ. ನಮ್ಮ ಹಿರಿಯರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ, ಕಿರಿಯರಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಅವರು ಅದನ್ನ, ಆ ಸ್ಥಿತಿಯನ್ನ, ತಮಗೆ ಬಂದಂಥ ಒಂದು ಹೊಸ ಅಧಿಕಾರ, ಹೊಸ ಸ್ಥಾನಮಾನ, ಇವೆಲ್ಲವೂ ಕೂಡ ಒಬ್ಬ ಮನುಷ್ಯ MLAನೇ ಆಗಬೇಕಾಗಿಲ್ಲ, MP ಆಗಬೇಕಾಗಿಲ್ಲ, ಮಂತ್ರಿನೇ ಆಗಬೇಕಾಗಿಲ್ಲ. ತನಗೆ ಸಿಕ್ಕಿರುವಂತಹ ಸಣ್ಣ ಪುಟ್ಟ ಸ್ಥಾನಮಾನಗಳನ್ನು ಕೂಡ ಮನುಷ್ಯ ಎಂಜಾಯ್ ಮಾಡ್ತಿರ್ತಾನೆ, ಅದರ ಮೂಲಕ ಅಹಂಕಾರ ಪಡ್ತಿರ್ತಾನೆ. ತುಂಬಾ ವಿಚಿತ್ರ ಮನುಷ್ಯನ ಸ್ವಭಾವ ಅಂತ ಅನ್ನೋದು. ಅವರಿಗೆ ಅಂಥದನ್ನು ವರ್ಗಾಯಿಸಿ ನಾವು ಬಿಟ್ಬಿಡ್ಬೇಕು ಅಂತ ಅವ್ರು ನನಗೆ ಹೇಳಿದರು. ಬಹಳ ಮುಂಚಿತವಾಗಿ ಇದನ್ನು ಮಾಡ್ಕೊಳ್ಬೇಕು ಅಂತ. ಆ ಕ್ರಮವಾಗಿ ಅದು ಬಂದಾಗ ಮಾಡ್ಕೊಳ್ತೀವಿ ಅಂದ್ರೆ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಮನಸ್ಸು ಒಗ್ಗದೇ ಇರಬಹುದು. ಅದಕ್ಕಾಗಿ ಮುಂಚೆನೇ ಅದನ್ನು ಮಾಡಿಕೊಂಡು ಅಂಥದ್ದೊಂದು ತಯಾರಿ ನಾವು ಮಾಡ್ಕೊಳ್ಬೇಕು ಅಂತ ಅವರು ಹೇಳಿದರು ನನಗೆ. ಮತ್ತೆ ಇದು ಇನ್ನೊಂದು ಸಂಗತಿ ನಾವು ಗಮನಿಸಬೇಕಾದದ್ದು, ಮನುಷ್ಯನಿಗೆ ಒಂದು ವಯಸ್ಸಿನ ನಂತರ 60, 70, ಕೆಲವರಿಗೆ 80 ಆಗಬಹುದು. ಗಂಡನಾದವನು ಹೆಂಡತಿನ ಕಳ್ಕೊಂಡು ವಿಧುರನಾಗಿ ಬದುಕುವಂತ, ವೈಧುರ್ಯವನ್ನು ಪಡ್ಕೋತಾನೆ, ವಿಧುರನಾಗಿ ಜೀವನ ನಡೆಸುವ ಪ್ರಸಂಗ ಬರ್ತದೆ. ಹೆಂಡತಿಗೆ, ಒಂದು ಹೆಣ್ಣಿಗೆ ವೈಧವ್ಯವನ್ನು ಅನುಭವಿಸುವಂತ ಪ್ರಸಂಗ ಬರ್ತದೆ. ಇದೆಲ್ಲವೂ ಕೂಡ ತುಂಬಾ ಸಹಜ ಅಂತ ನಾವು ಭಾವಿಸಿ ಬಿಡಬೇಕು. ಜೀವಮಾನದಲ್ಲಿ ಗಂಡಸಿಗೆ ಹೆಂಡತಿ ಬಹಳ ದೊಡ್ಡದು, ಹೆಂಡತಿಗೂ ಕೂಡ ಗಂಡ ಬಹಳ ದೊಡ್ಡ ಸಂಗತಿಯೇ. ಆದರೆ ಗಂಡನೇ ಇಡೀ ಜೀವನವಲ್ಲ, ಮತ್ತೆ ಗಂಡಿಗೂ ಕೂಡ ಹೆಂಡತಿಯೇ ಇಡೀ ಜೀವನ ಅಲ್ಲ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ದೇವತೆಗಳ ಜೀವನದಲ್ಲಿ ಅವರು ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ, ಸಪತ್ನೀಕರಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಆದ್ರಿಂದ ಅವರ ಜೀವಮಾನದಲ್ಲಿ ಆ ಸಂಗಾತಿಯ ಪಾತ್ರ ಬಹಳ ದೊಡ್ಡದಾಗಿರ್ತದೆ. ಇದೊಂದು ಶಾಸ್ತ್ರದ ಸಂಗತಿ. ನಮ್ಮಲ್ಲಿ ಗಂಡ ಹೆಂಡತಿ ಅನ್ನೋದು ಬಹಳ ಮಹತ್ವದ್ದು, ಹೌದು. ಆದರೆ ಋಣ ಸಂಬಂಧ ಇದೇ ಹೀಗೆ ಮುಂದುವರಿಯುವಂಥದ್ದು, ಹಿಂದೆಯೂ ಹೀಗೆ ಇತ್ತು, ಮುಂದೂ ಹೀಗೆ ಇರ್ತದೆ, ಇವರೇ ಗಂಡ ಇವರೇ ಹೆಂಡತಿ ಅನ್ನುವಂತಹ ಗ್ರಹಿಕೆಗಳೆಲ್ಲ ಕೇವಲ ಬರಿಯ ಭ್ರಮೆಗಳಷ್ಟೇ ಅವೆಲ್ಲ. ಆದ್ರಿಂದ ಅಂಥ ಸ್ಥಿತಿಗಳಿಗೆ ನಮ್ಮನ್ನು ನಾವು ಮೊದಲೇ ಒಗ್ಗಿಸ್ಕೋಬೇಕು. ಸಮಾಜದಲ್ಲಿ ಅಥವಾ ಈ ನಮ್ಮ ಧಾರ್ಮಿಕ ಜೀವನದಲ್ಲಿ ಅನೇಕ ಭ್ರಮೆಗಳನ್ನ ನಮಗೆ ಹುಟ್ಟು ಹಾಕಿದ್ದಾರೆ. ಅದರಲ್ಲಿ ಈ ಮುತ್ತೈದೆ ಜೀವನ ಅನ್ನುವಂಥದ್ದೊಂದು, ಹಿಂದೆ ಅದನ್ನು ಹೇಳಿದ್ದೇನೆ, ವೃದ್ಧಾಪ್ಯದ ಸಮಸ್ಯೆಗಳನ್ನು ಕುರಿತಾಗಿಯೇ ಹೇಳ್ತಾ ಇರೋದ್ರಿಂದ ಇದನ್ನೊಂದೀಗ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಷ್ಟೇ, ಬೇರೆ ಏನಲ್ಲ. ಮುತ್ತೈದೆಯಾಗಿ ಬದುಕುವುದು ಮತ್ತೆ ಮುತ್ತೈದೆಯಾಗಿ ಸಾಯುವುದು ಅನ್ನೋದೊಂದು ಬಹಳ ದೊಡ್ಡ ಗೌರವದ ಸಂಗತಿ, ಸಾಮಾಜಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಕೂಡ ಬಹಳ ಅದ್ಭುತವಾದ ಸಂಗತಿ ಅಂತ ಕೆಲವರೆಲ್ಲ ಭ್ರಮಿಸಿಬಿಟ್ಟಿದ್ದಾರೆ. ಅಂಥ ಭ್ರಮೆಗಳನ್ನು ಅವರು ತಲೆಯಲ್ಲಿ ಹಾಕಿ ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಪೋಷಿಸ್ತಾ ಇದ್ದಾರೆ ಕೂಡ ಕೆಲವರು. ವಾಸ್ತವಿಕವಾಗಿ ಮನುಷ್ಯ ಅವನು ವಿಧುರಣೆ ಆಗಲಿ ವಿಧವೇ ಆಗಲಿ, ಅದು ಧಾರ್ಮಿಕವಾಗಿ ಆಗಲಿ ಧಾರ್ಮಿಕವಾಗಿ ಅಂತೂ ಅದೇನು ಬಹಳ ಮಹತ್ವದ ಸಂಗತಿ ಅಥವಾ ತಪ್ಪೇನಲ್ಲ. ಅದು
ಮನುಷ್ಯ ವಿಧವೆಯಾಗಿ ಬದುಕುವುದು, ಸ್ತ್ರೀಯೊಬ್ಬಳು ವಿಧವೆಯಾಗಿ ಬದುಕುವುದಾಗಲಿ, ಗಂಡೊಂದು ವಿಧುರನಾಗಿ ಬದುಕುವುದಾಗಲಿ ಅಧಾರ್ಮಿಕ ಏನಲ್ಲ. ಮುತ್ತೈದೆಯಾಗಿ ಸತ್ತರೆ ಒಂದು ಬಹಳ ಪುಣ್ಯಕರವಾದ ಕೆಲಸವೂ ಏನಲ್ಲ. ಅವರ ಸಾಧನೆಯಲ್ಲಿ ಬಹಳ ಅವರಿಗೂ ನೆರವು ಕೊಡುವಂಥ ಅಷ್ಟು ಅದ್ಭುತವಾದ ಸಂಗತಿಯು ಖಂಡಿತ ಅದು ಅಲ್ಲ. ನಮಗೆ ಅದ್ರ ಬಗ್ಗೆ ಹಾಗೊಂದು ಗಮನ ಇರಬೇಕು. ಹಿಂದೆ ಅದನ್ನು ಹೇಳಿದ್ದೆ ನಾನು. ಈ ಚಿಕ್ಕ ಮಕ್ಕಳು ಒಂದು ಆಟಿಕೆ ಸಾಮಾನು ತಗೊಂಡು ಆಟ ಆಡ್ತಾ ಇರ್ತವೆ. ಎದುರುಗಡೆ ಇರುವಂಥ ಮಗುವಿಗೆ ಈ ಕಡೆ ಇರುವ ಮಗು ತನ್ನ ಹತ್ರ ಇರುವ ಆಟಿಕೆ ಸಾಮಾನನ್ನು ತೋರಿಸಿ ಈ ವಸ್ತು ನಿನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇರ್ತದೆ. ಆ ಎದುರಿಗಿರುವ ಮಗು ಈ ಇಂಥ ವಸ್ತು ನನ್ನ ಹತ್ರ ಇಲ್ಲ ಅಂತ ಅನ್ನೋದನ್ನ ನೋಡಿ ತಾನು ದುಃಖ ಪಡ್ಲಿಕ್ಕೆ ಶುರು ಮಾಡ್ತದೆ. ನನಗದು ಬೇಕಾಗಿತ್ತು ಅಂತ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಈ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ, ಏನೇನೋ ಮಾಡ್ತದೆ. ವಾಸ್ತವಿಕವಾಗಿ ಅಂತ ಆಟಿಕೆ ಸಾಮಾನದ ಅಂಥದ್ದು ಅಂದ್ರೆ ಒಂದು ಮುರುಕು ಆಟಿಕೆ ಸಾಮಾನದ. ಸ್ವಲ್ಪ ಹೊತ್ತಾದ್ಮೇಲೆ ಈ ಮಗುವಿಗೂ ಅದು ಬೇಕಾಗೋದಿಲ್ಲ, ಆ ಮಗುವಿಗೂ ಅದು ಬೇಕಾಗೋದಿಲ್ಲ. ಕಿತ್ಕೊಳ್ಳಿಕ್ಕೆ ಮೊದಲು ಆ ಆಟಿಕೆ ಸಾಮಾನನ್ನ ಎದುರಿಗಿರುವ ಮಗುವಿಗೆ ಜಂಬದಿಂದ ತೋರಿಸಿ ಮೆರೆದ ಮಗುವು, ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಆ ಮಗುವು, ಇಬ್ಬರು ಅದನ್ನು ಬಿಟ್ಟು ಮತ್ತೊಂದು ಯಾವುದೋ ಆಟಿಕೆ ಸಾಮಾನಿಗೆ ಬೆನ್ನು ಹತ್ತಿ ಅದ್ರ ಸುತ್ತಲೂ ಅವ್ರು ಹೋಗಿಬಿಟ್ಟಿರ್ತಾರೆ. ಅದರಿಂದ ಇದು ಯಾವುದು ಮಹತ್ವದ ಸಂಗತಿಯೇ ಅಲ್ಲ. ನಮ್ಮ ಮುತ್ತೈದೆತನ ಅನ್ನೋದು ಕೂಡ ಒಂದು ಮುರುಕು ಆಟಿಕೆ ಸಾಮಾನಿನಂತೆ, ಎಂದಾದರೂ ಒಂದು ದಿವಸ ಮುರಿದು ಹೋಗಲೇಬೇಕಾದದ್ದು. ಅನೇಕ ಜನ ತಾವು ಮುತ್ತೈದೆಯರಾಗಿರುವುದೇ ಬಹಳ ಮಹತ್ವದ ಸಾಧನೆ ಏನೋ ಅನ್ನುವಂತೆ ಅದು ಮೆರೆದಾಡ್ತಾ ಇರ್ತಾರೆ. ಅದನ್ನ ನೋಡಿ ತಮಗಿದು ಇಲ್ಲದಂತಾಯ್ತಲ್ಲ ಅಂತ ಇನ್ನು ಕೆಲವರು ಸ್ತ್ರೀಯರು ಗೋಳಾಡ್ತಾನೋ ಇರ್ತಾರೆ. ಧಾರ್ಮಿಕವಾಗಿಂತೂ ಇದಕ್ಕೆ ಯಾವ ಮಹತ್ವನೂ ಇಲ್ಲ. ಮುತ್ತೈದೆಯಾಗಿಯೇ ಸಾಯುವುದಕ್ಕೆ. ಮುತ್ತೈದೆಯಾಗಿ ಇದ್ದಾಗ ಏನು ಕರ್ತವ್ಯಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ಮುತ್ತೈದೆತನ ಹೋದಾಗ ಏನು ಕರ್ತವ್ಯಗಳನ್ನು ಮಾಡಬೇಕು ಅದನ್ನು ಮಾಡಿದರೆ ಆಯ್ತಷ್ಟೇ. ಮುತ್ತೈದೆಯಾಗಿಯೇ ಇರುವುದು, ಕೊನೆಯ ತನಕ ಹಾಗೆಯೇ ಇದ್ದು ಸಾಯುವುದೇನು ಬಹಳ ದೊಡ್ಡ ಸಂಗತಿ ಶಾಸ್ತ್ರದ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ ಖಂಡಿತವಾಗಿಯೂ ಏನು ಮಹತ್ವ ಇಲ್ಲದು, ಯಾವ ಮಹತ್ವವೂ ಅದಕ್ಕಿಲ್ಲ. ಆದರೆ ದುರ್ದೈವದಿಂದ ಆ ಸಂಗತಿಗಳನ್ನ ನಾವು ಸಮಾಜಕ್ಕೆ ಹೇಳ್ತಾ ಇಲ್ಲ. ಕೇವಲ ಭ್ರಮೆಗಳನ್ನೇ ಜನರ ತಲೆಯಲ್ಲಿ ಬಿತ್ತಿದ್ದೇವೆ. ಅದನ್ನೇ ಅವರು ಅನುಸರಿಸಿಕೊಂಡು ಬದುಕ್ತಾ ಇದ್ದಾರೆ. ಸಾಮಾಜಿಕವಾಗಿ ನಮ್ಗೆ ಏನೇನೋ ಪೊಳ್ಳು ಪ್ರತಿಷ್ಠೆಗಳು, ಭ್ರಮೆಗಳು ಇಂಥವೆಲ್ಲ ಇರ್ತವೆ. ಅಂಥವರು ಅವನ್ನೆಲ್ಲ ಸರಿಯಾದ ಅಧ್ಯಾತ್ಮವನ್ನು, ಸರಿಯಾದ ಧರ್ಮವನ್ನು ತಿಳ್ಕೊಂಡು ಅದನ್ನು ಬಿಟ್ಟು ಬಿಡುವುದು ಬಹಳ ಯೋಗ್ಯವಾದಂಥ ಕೆಲಸ. ಅದನ್ನು ನಾವು ಅಗತ್ಯವಾಗಿ ಮಾಡಬೇಕು. ಅದನ್ನು ವಿಧವೆಯರನ್ನ ಯಾರೋ ಕೆಲವರು ಅಗೌರವದಿಂದ ಕಾಣುವುದು, ಕೀಳಾಗಿ ಕಾಣುವುದು, ಇದನ್ನೂ ಮಾಡಬಾರ್ದು. ಸಮಾಜ ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಅವರು ವಿಧವೆಯರಾಗಿದ್ದಾರೆ ಅಂತ ಅನ್ನೋದು ಅದೊಂದು ಸ್ಥಿತ್ಯಂತರ ಅಷ್ಟೇ. ಮೊದಲು ಮಗುವಾಗಿತ್ತು, ಯುವತಿ ಆಯಿತು, ಮುಂದೆ ಮದುವೆನೂ ಆಯಿತು, ಮಧ್ಯ ವಯಸ್ಸು ಬಂತು, ವೈಧವ್ಯ ಬಂತು, ಮುಂದೆ ಸಾಯ್ತಾರೆ. ಎಲ್ಲ ಸ್ಥಿತ್ಯಂತರಗಳಷ್ಟೇ. ಆದ್ದರಿಂದ ಸಮಾಜವು ಕೂಡ ಅವರನ್ನ ಯಾವ ದೃಷ್ಟಿಯಿಂದ ಕೀಳಾಗಿ ಕಾಣಬಾರದು. ಅವರಿಗೆ ಕೊಡುವಂತಹ ಯಥೋಚಿತವಾದಂಥ ಬೆಲೆಯನ್ನು ಕೊಡಬೇಕು. ಅವ್ರು ಯಾವ ದೃಷ್ಟಿಯಿಂದಲೂ ಅಮಂಗಲ ಅಂತೇನೂ ಭಾವಿಸಬೇಕಾದ್ದಿಲ್ಲ. ತಮ್ಮ ತಮ್ಮ ಧರ್ಮದಲ್ಲಿ ಇದ್ದವರು ಯಾವ ದೃಷ್ಟಿಯಿಂದಲೂ ಅಮಂಗಲ ಅಲ್ಲ ಅನ್ನೋದನ್ನ ಸ್ಪಷ್ಟವಾದ ಶಬ್ದಗಳಿಂದ ನಮಗೆ ನಾವು ಹೇಳ್ಕೊಳ್ಬೇಕು. ಮತ್ತೆ ಸ್ವಯಂ ಅವರು ಕೂಡ ತಾವು ಮುತ್ತೈದೆತನವನ್ನು ಕಳ್ಕೊಂಡು ವಿಧವೆಯಾಗಿ ಬದುಕುವುದೇನಿದೆ ಅದೇನೂ ಕೀಳಾದ ಸಂಗತಿ ಏನಲ್ಲ. ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ಅದೇನೋ ಕ್ಷುದ್ರವಾದಂಥ ಸಂಗತಿ ಅಲ್ಲ ಅನ್ನೋದನ್ನ ಮನಗಾಣಬೇಕು. ಗಂಡಸರಿಗೂ ಇದನ್ನು ಮನಗಾಣಬೇಕು ಅಂತ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲವೂ ಕೂಡ ನಮಗೆ ಗೊತ್ತಿರಬೇಕಾದಂಥ ಸಂಗತಿ. ಈ ವೈಧವ್ಯ ಮತ್ತು ವೈಧುರ್ಯ ಮತ್ತೆ ವಯಸ್ಸಿಗೆ ಅನುಗುಣವಾದಂಥ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾದ ಕೆಲವು ಸಂಗತಿಗಳು, ಇದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ಮಾತನ್ನ, ಒಂದು ಘಟನೆಯನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಹಿಂದೆ ಇದನ್ನು ರಾಮಾಯಣದ ಪ್ರವಚನದಲ್ಲಿ ಹೇಳಿದ್ದೆ. ನಾನು ಈ ಜಮಖಂಡಿ ಹತ್ರ ಶೂರ್ಪಾಲಿ ಕ್ಷೇತ್ರಕ್ಕೆ ಹೋಗಿದ್ದೆ. ನರಸಿಂಹದೇವರ ಕ್ಷೇತ್ರ ಅದು. ಅಲ್ಲಿ ಒಂದೇನೋ ಸಣ್ಣ ಕೆಲಸ ಇತ್ತು. ಅಲ್ಲೊಬ್ಬ ಮೇಸ್ತ್ರಿ, ಮನೆ ಕಟ್ಟುವ ಮೇಸ್ತ್ರಿ ಭೇಟಿಯಾಗಿದ್ದ ನನಗೆ. ಕೆಲವು ದಿವಸ ಆತನ ಜೊತೆಗೆ ಒಂದು ಕೆಲಸ ಇತ್ತು. ಅವನು ಮುಸಲ್ಮಾನರವನು. ಆಯ್ತು, ಸಾಯಂಕಾಲದವರೆಗೂ ಆತನ ಜೊತೆ ಕೆಲಸ ಇತ್ತು, ಕಟ್ಟಡದ ಕೆಲಸ ಇತ್ತು, ಅದು ಯಾವುದೋ ಒಂದು, ಇನ್ನೂ ಒಂದು ಸಣ್ಣ ನಿರ್ಮಾಣ.
ಸಾಯಂಕಾಲ ಆಯ್ತು, ಇನ್ನು ನಾನು ಹೋಗಿ ಬರ್ತೇನೆ ಅಂತ ಹೊರಟೆ, ಅವನು ಹೋಗಿ ಬರ್ತೇನೆ ಅಂತ ಹೊರಟೆ. ಊಟದ್ದು ಪ್ರಶ್ನೆ ಬಂತು. ಇಲ್ಲ, ನಾನು ಸಾಯಂಕಾಲ ಏನು ಊಟ ಮಾಡೋದಿಲ್ಲ, ಬೆಳಗ್ಗೆ ಒಂದೇ ಹೊತ್ತು ಊಟ ಮಾಡ್ತೇನೆ ಅಂತ ಹೇಳಿದ ಅವನು. ಯಾಕೆ ಅಂತ ಕೇಳಿದೆ. ಈಗ ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ. ಆಗ ಆತನಿಗೆ ಸುಮಾರು 65 ಏನೋ ವಯಸ್ಸಾಗಿತ್ತು, 65-68 ವಯಸ್ಸಾಗಿದ್ದಿರಬಹುದು. ಹೆಂಡತಿ ತೀರ್ಕೊಂಡಿದ್ದಾಳೆ. ಅದಾದ್ಮೇಲಿಂದ ನಾನು ರಾತ್ರಿ ಊಟ ಮಾಡುವುದನ್ನು ಬಿಟ್ಟಿದ್ದೇನೆ ಅಂದ. ನನಗೆ ಆಶ್ಚರ್ಯ, ಯಾಕೆ ಅಂತ. ತಾನೇ ವಿವರಿಸಿ ಹೇಳ್ತಾ ಹೋದ ಅದನ್ನು. ಹೆಂಡತಿ ತೀರ್ಕೊಂಡ ಮೇಲೂ ಕೂಡ ನಾನು ರಾತ್ರಿ ಊಟ ಮಾಡ್ತಾ ಹೋದ್ರೆ ನನಗೆ ಮಕ್ಕಳು ಏನಂದಾರೋ ಅಂತ ಆತ ಒಂದು ಮಾತು ಹೇಳಿದೆ. ಅಲ್ಲಿ 2 ಸಂಗತಿಗಳು. ಮೊದಲಿನಂತೆಯೇ ಹೆಂಡತಿ ಇದ್ದಾಗ ಹೇಗೋ ಹಾಗೆ ಹೆಂಡತಿ ತೀರ್ಕೊಂಡ ಮೇಲೂ ಕೂಡ ಚೆನ್ನಾಗಿ ಊಟ ಉಪಚಾರ ಇತ್ಯಾದಿಗಳನ್ನ ಅನುಭವಿಸ್ತಾ ಬದುಕಿದ್ರೆ ಸಮಾಜದಲ್ಲಿ ಕೆಲವರನ್ನ ಕೀಳಾಗಿ ಕಾಣ್ತಾರೆ. ಇದು ಕ್ಷುದ್ರ ಬುದ್ಧಿಯೇ. ಯಾರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ, ಹೇಗೆ ಬೇಕೋ ಹಾಗೆ ಬದುಕ್ತಾರೆ. ನಾವು ಯಾರನ್ನೂ ಕೂಡ ಏನು ಆಡಿಕೊಳ್ಬೇಕಾದ್ದಿಲ್ಲ, ನೆರೆಮನೆಯವ್ರನ್ನೂ ಆಡಿಕೊಳ್ಬೇಕಾದ್ದಿಲ್ಲ, ನಮ್ಮ ಮನೆಯವ್ರನ್ನೂ ನಾವು ಆಡಿಕೊಳ್ಬೇಕಾದ್ದೇನಿಲ್ಲ. ಆದರೂ ಇಂಥವರೆಲ್ಲ ಇದ್ದಾರೆ, ನೀಚರಿದ್ದಾರೆ ಸಮಾಜದಲ್ಲಿ. ಆದರೆ ಈ ವ್ಯಕ್ತಿ ಮುಸಲ್ಮಾನರವನು. ಅವನೇನು ಹಿಂದೂ ಧರ್ಮಶಾಸ್ತ್ರಗಳನ್ನು ಓದ್ದವನು ಇರ್ಲಿಕ್ಕಿಲ್ಲ, ರಾಮಾಯಣವನ್ನು ಓದ್ದವನು ಇರ್ಲಿಕ್ಕಿಲ್ಲ. ರಾಮ ಸೀತಾಪಹರಣ ಆದಾಗ ತುಂಬಾ ದುಃಖಿತನಾಗಿ ಊಟ ಉಪಚಾರ ಇತ್ಯಾದಿಗಳನ್ನು ಬಿಟ್ಟು ಬಿಟ್ಟಿದ್ದ ಅಂತ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. ಆ ಸಂದರ್ಭದಲ್ಲಿ, ಅದರ ಪ್ರವಚನ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ನಾನು ಹೇಳಿದ್ದೆ. ಅವನೇನು ಹಿಂದೂ ಧರ್ಮಶಾಸ್ತ್ರಗಳನ್ನು ಓದಿರ್ಲಿಕ್ಕಿಲ್ಲ, ರಾಮಾಯಣವನ್ನು ಓದಿರ್ಲಿಕ್ಕಿಲ್ಲ. ವಿಧವೆ ಆದವಳು ರಾತ್ರಿ ಊಟ ಮಾಡಬಾರದು ಅಂತ ಧರ್ಮ ಹೇಳ್ತೇವೆ ನಾವು. ವಿದುರನಾದವನು ಕೂಡ ಇಂಥ ಧರ್ಮಾಚರಣೆಗಳನ್ನು ಮಾಡಬೇಕು ಅಂತ ನಾವು ಯಾವ ವಿದುರರಿಗೂ ಉಪದೇಶ ಮಾಡೋದಿಲ್ಲ. ಹಾಗೆ ನಾವು ಉಪದೇಶ ಮಾಡಿದ್ದನ್ನು ಯಾರು ಕೇಳಿಯೂ ಇಲ್ಲ. ಇಂಥವೆಲ್ಲ ಅವ್ಯವಸ್ಥೆಗಳು ನಮ್ಮಲ್ಲಿರ್ತವೆ, ತಾರತಮ್ಯಗಳಿರ್ತವೆ. ವಿಧವೆಯಾದ ಒಬ್ಬ ಸ್ತ್ರೀ ಹೇಗೆ ವೈರಾಗ್ಯದಿಂದ ಬದುಕಬೇಕು ಅಂತ ಅನ್ನೋದು, ಒಂದು ಮಟ್ಟಿನ ವೈರಾಗ್ಯದಿಂದ ಬದುಕಬೇಕು. ಅನಾರೋಗ್ಯಕ್ಕೆ ಕಾರಣ ಆಗಬಾರ್ದು ಆ ವೈರಾಗ್ಯ ಮತ್ತೆ ಬದಲಾವಣೆಗಳೆಲ್ಲವೂ ಕೂಡ. ಆದರೂ ವೈರಾಗ್ಯದಿಂದ ಬದುಕಬೇಕು ಅಂತ ಅನ್ನೋದು ಒಂದು ನಿರೀಕ್ಷಿತವಾದಂತಹ ಪದ್ಧತಿ. ಹೇಗೋ ಹಾಗೆ ವಿದುರನು ಕೂಡ ಬದುಕಬೇಕು. ಆದರೆ ನಾವು ಪುಂಖಾನುಪುಂಖವಾಗಿ ವಿಧವೆ ಹೇಗೆ ಬದುಕಬೇಕು ಅನ್ನೋದನ್ನು ಬೋಧಿಸ್ತೇವೆ. ವಿದುರನಾದವನಿಗೆ ಅದನ್ನೆಲ್ಲವನ್ನು ಕೂಡ ನಾವೇನು ಬೋಧಿಸೋದಿಲ್ಲ. ಆದರೆ ಆ ಮುಸಲ್ಮಾನ್ ಗೌಂಡಿ, ಅವನಿಗೆ ಹಿಂದೂ ಧರ್ಮಶಾಸ್ತ್ರಗಳು ಗೊತ್ತಿರ್ಲಿಕ್ಕಿಲ್ಲ, ರಾಮಾಯಣವೂ ಗೊತ್ತಿರ್ಲಿಕ್ಕಿಲ್ಲ, ತಾನಾಗಿ ಅದನ್ನು ಹೇಗೆ ಬದಲಾವಣೆಗೆ ತಂದ? ನಂಗೆ ತುಂಬಾ ಆಶ್ಚರ್ಯದಾಗಿ ಕಾಣ್ತದೆ. ನಮಗೆ ಎಲ್ಲವೂ ಕೂಡ ಶಾಸ್ತ್ರದಿಂದಲೇ ತಿಳಿದು ಬರಬೇಕಾಗಿಲ್ಲ. ಯಾರಿಗೆ ಸ್ವಂತ ಬುದ್ಧಿ ಇಲ್ವೋ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ ಅಂತ ಒಂದು ಸಂಸ್ಕೃತದ ಸುಭಾಷಿತ. ಸ್ವಂತ ಬುದ್ಧಿ ಇಲ್ವೋ, ಯಾರಿಗೆ ಸ್ವಂತ ಬುದ್ಧಿಯೇ ಇಲ್ವೋ, ಅವನಿಗೆ ಶಾಸ್ತ್ರದಿಂದ ಉಪಯೋಗ ಏನು? ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಉಪಯೋಗ ಏನು ಅಂತ. ಶಾಸ್ತ್ರ ಕನ್ನಡಿಯಂತೆ ಅಂತ. ಹಾಗೆ ಎಲ್ಲವೂ ಶಾಸ್ತ್ರದಿಂದಲೇ ಬರಬೇಕು, ಶಾಸ್ತ್ರವೇ ಎಲ್ಲವನ್ನು ಹೇಳಿದಾಗ ನಾವು ಆಚರಣೆಗೆ ತರ್ತೇವೆ ಅಂತ ಬದುಕಿದವನು ಈ ಜೀವನದಲ್ಲಿ ಏನನ್ನೂ ಸಾಧಿಸೋದು ಸಾಧ್ಯ ಇಲ್ಲ. ಅವನಿಗೆ ಶಾಸ್ತ್ರವೂ ಅರ್ಥ ಆಗೋದಿಲ್ಲ, ಲೋಕದ ರೀತಿ ನೀತಿಗಳು ಅವನಿಗೆ ಅರ್ಥ ಆಗೋದಿಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಹೀಗೆ ಒಂದು ಸಂಯಮದ ಜೀವನ ಬದುಕುವುದು. ನನಗೆ ಆ ಆತ್ಮೀಯರು ಹೇಳಿದ್ರು ಅಂತ ಹೇಳಿದ್ನಲ್ಲ, ಆ ಹೋಳಿಗೆ ತಂಬಿಗೆ ಇವುಗಳ ಪ್ರಕರಣ ಹೇಳಿದ್ನಲ್ಲ, ಅಂಥದ್ದೇ ಇನ್ನೊಂದು ಪ್ರಕರಣ ಇದು ಅಷ್ಟೇ. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡೆ. ಅದಕ್ಕಾಗಿ ಹೇಗೆ ಬದುಕಬೇಕು, ಈ ಮುಪ್ಪು ಅಂತ ಅನ್ನೋದು ಇದು ನಮಗೊಂದು ಅಲಂಕಾರವಾಗಬೇಕು, ಹಾಗೆ ನಾವು ಬದುಕಬೇಕು. ಮುಪ್ಪು ಒಂದು ನಮಗೊಂದು ಭಾರವಾಗಬಾರ್ದು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಜರಾಭೂಷಯತೆ ಅಮಾತ್ಯ ಭಿಷಗ್ಯತೀನ್ ಅಂತ. ಮಂತ್ರಿಗಳು ಮತ್ತೆ ವೈದ್ಯರು, ಯತಿಗಳು ಮೊದಲಾದವರಿಗೆ ಈ ಮುಪ್ಪು ಅಂತ ಅನ್ನೋದೊಂದು ಅಲಂಕಾರ ಅಂತ ಅಲ್ಲಿ ನಮ್ಗೆ ಕೇಳಿ ಬರ್ತದೆ. ಅವರು ಅಂಥವ್ರು ಕೆಲವರು ಜೀವನದಲ್ಲಿ ದೊಡ್ಡ ಪ್ರಮಾಣದ ಅನುಭವ ಗಳಿಸಿದವರು, ಜ್ಞಾನ ಗಳಿಸಿದವರು. ಅಂಥ ಮಂತ್ರಿಗಳಿಗೆ, ಹಿರಿಯರಾದಂಥ ಆಡಳಿತಗಾರರಿಗೆ ಒಂದು ಬೆಲೆ ಇರ್ತದೆ. ಅವರು ಹೇಳಿದಂತೆ ಸಮಾಜ ನಡ್ಕೊಳ್ತಾ ಇರ್ತದೆ. ಪ್ರತಿಯೊಂದನ್ನು ಅಳೆದು ತೂಗಿ ತಾಳ್ಮೆಯಿಂದ ಅವರು ಹೇಳುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಮತ್ತು ವೈದ್ಯನು ಕೂಡ, ಸೀನಿಯರ್ ಮೋಸ್ಟ್ ವೈದ್ಯರು, ಅನುಭವಿ ವೈದ್ಯರ ಕಡೆಗೆ ಸಮಾಜ ಹೋಗ್ತದೆ. ಅನುಭವಿ ವೈದ್ಯರು, ವಕೀಲರು ಮೊದಲಾದವ್ರ ಕಡೆಗೆ. ಮತ್ತು ಯತಿಗಳು, ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರು ಆದಂಥ ಯತಿಗಳ ಕಡೆಗೆ ನಮ್ಮ ಗಮನ ಯಾವತ್ತೂ ಇರ್ತದೆ. ಯತಿಗಳು, ವಿದ್ವಾಂಸರು ಮೊದಲಾದವ್ರ ಕಡೆಗೆ. ಇದು ಹೀಗೆ ಮುಪ್ಪು ಅನ್ನೋದು ಅವರಿಗೆ ಅಲಂಕಾರ. ಯಾಕೆಂದ್ರೆ ಜ್ಞಾನ ಮತ್ತು ಅನುಭವಗಳನ್ನು ಅವರು ಗಣಿಸಿರ್ತಾರೆ ಅಂತ. ಮುಪ್ಪು ಅನ್ನೋದು ಕೆಲವರಿಗೆ
ಅಪಹಾಸ್ಯಕರನೂ ಆಗ್ತದಂತೆ. ಅದ್ಯಾರಂದ್ರೆ ನಟ, ಮಲ್ಲ, ಗಾಯಕ ಮೊದಲಾದವರನ್ನ ಅಂತ. ನಟರು ಮೊದಲಾದವರಿಗೆ ಆ ಮುಪ್ಪು ಅಂತ ಅನ್ನೋದು, ಯಾರು ದೈಹಿಕ ಸೌಂದರ್ಯವನ್ನೇ ಅವಲಂಬಿಸಿ ಬದುಕಬೇಕಾಗಿದೆಯೋ, ಮಲ್ಲರು ಮೊದಲಾದವರು, ಕ್ರೀಡಾಪಟುಗಳು, ಅಂಥವರಿಗೆ ಆ ಮುಪ್ಪು ಅಂತ ಅನ್ನೋದು ತೊಂದರೆ ಕೊಡ್ತದೆ. ತಮ್ಮ ಚಟುವಟಿಕೆಗಳನ್ನ ಅವರು ನಿಲ್ಲಿಸಬೇಕಾಗ್ತದೆ. ಹಾಗೆ ಅಂಥೇಳಿ ನಟರಾಗಲಿ, ಕ್ರೀಡಾಪಟುಗಳಾಗಲಿ, ಮಲ್ಲ ಯುದ್ಧ ಪ್ರವೀಣರಾಗಲಿ ಅಪಹಾಸ್ಯಕ್ಕೊಳಗಾಗ್ತಾರೆ ಅಂತಲ್ಲ, ತಮ್ಮ ಹಿಂದಿನ ಶಕ್ತಿಯನ್ನು ಉಳಿಸ್ಕೊಂಡಿರೋದಿಲ್ಲ, ಆದ್ರಿಂದ ಅವರು ಅದನ್ನೆಲ್ಲ ಬಿಡಬೇಕಾಗ್ತದೆ ಅಂತ ಅದರ ಅರ್ಥ. ಅಂತೂ ಮುಪ್ಪು ಅನ್ನೋದು ನಮಗೊಂದು ಅಲಂಕಾರ ಆಗಬೇಕು, ಜ್ಞಾನ ಮತ್ತು ಅನುಭವಗಳ ದೃಷ್ಟಿಯಿಂದ. ಹಾಗೆ ಅಲಂಕಾರವನ್ನ, ಮುಪ್ಪು ಅನ್ನೋದ್ರ ಅಲಂಕಾರ ಅಂತ ನಾವು ಭಾವಿಸಬೇಕು. ಬಂಗಾರದ ಆಭರಣ ಹಾಕ್ತೇವೆ, ಬನ್ನಿ ನಿಮಗೆ ಹಾರ ತುರಾಯಿ ಕೊಟ್ಟು ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಕರೆದ್ರೆ ನಾವು ಹೋಗ್ತೇವಲ್ಲ, ಹಾಗೆ ಆ ಸನ್ಮಾನವನ್ನು ಎಷ್ಟು ಪ್ರೀತಿಯಿಂದ ಸ್ವೀಕರಿಸ್ತೀವೋ, ಮುಪ್ಪನ್ನು ಕೂಡ ಹಾಗೆ ಪ್ರೀತಿಯಿಂದ ದೇವರು ನಮಗೆ ಕೊಡುವಂತಹ ಒಂದು ಅಲಂಕಾರ ಅಂತ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ನಾವು ಧ್ಯಾನ ಮಾಡುವುದನ್ನು ರೂಢಿ ಮಾಡ್ಕೊಳ್ಬೇಕು. ನಿತ್ಯ ಈ ಮುಪ್ಪು ಹತ್ತಿರ ಬಂದಾಗ, ಮುಪ್ಪು ಬಂದಾದ್ಮೇಲೂ ಕೂಡ, ಅದು ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿದೆ, ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಅಂತ. ನಾವು ಕಣ್ಮುಚ್ಚಿ ಅಂತರ್ಮುಖಿಗಳಾಗಿ ಆಲೋಚನೆ ಮಾಡಬೇಕು. ನಾವೇನು, ಈ ದೇಹ ನಾವಲ್ಲ, ಇಂದ್ರಿಯ ನಾವಲ್ಲ, ಭೌತಿಕವಾದಂತಹ ಯಾವ ಸಂಗತಿಯೂ ನಾವಲ್ಲ. ನಾನು ಬಿಂಬನಾದಂತಹ ಪರಮಾತ್ಮನ ಪ್ರತಿಬಿಂಬನಾಗಿದ್ದೇನೆ. ಮೂಲತಃ ನನಗೆ ಈ ಮುಪ್ಪು, ಸಾವು ಇತ್ಯಾದಿಗಳು ಯಾವುದೂ ಇಲ್ಲ ಅಂತ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಳ್ಬೇಕು. ಪರಮಾತ್ಮನ ಪಾದ ಕಮಲದಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಅವನು ಬಿಂಬನಾಗಿದ್ದಾನೆ, ನಾನು ಪ್ರತಿಬಿಂಬನಾಗಿದ್ದೇನೆ ಅಂತ ಅನ್ನೋದನ್ನ ಯಾವತ್ತೂ ಕೂಡ ಸಾಧಕ ಆಲೋಚನೆ ಮಾಡ್ತಾ ಇರಬೇಕು. ಹಾಗೆ ನಾನು ಏನು ಅಲ್ಲ, ನಾನು ನನ್ನನ್ನು ದೇಹದೊಂದಿಗೆ ಸಮೀಕರಿಸಿಕೊಂಡಿರೋದ್ರಿಂದಲೇ ದೇಹಕ್ಕೆ ಮುಪ್ಪು, ರೋಗ ಇತ್ಯಾದಿಗಳು ಬಂದಾಗ ನನಗೂ ದುಃಖ ಆಗೋದು, ಸಂಕಟ ಆಗೋದು. ಈ ದೇಹವೇ ನಾನು ಅಲ್ಲ ಅಂತಾದಾಗ ನಾನು ಚಿರಯುವಕ, ಎವರ್ಗ್ರೀನ್ ಹೀರೋ ನಾನು ಅಂತನ್ನೋದನ್ನ, ಅಂಥದೊಂದು ಮನೋವಿಶ್ಲೇಷಣೆಯನ್ನ, ನಾನು ಏನಲ್ಲ ಏನು ಹೌದು ಅಂತ ಅನ್ನೋದನ್ನು ನನಗೆ ನಾನು ಹೇಳ್ಕೊಳ್ತಾ ಇರಬೇಕು. ಅಂಥ ಕೆಲವು ಮನೋವಿಶ್ಲೇಷಣಾ ವಿಧಾನಗಳು, ರೀಫ್ರೇಮಿಂಗ್ ಇತ್ಯಾದಿ ಕೆಲವು ವಿಧಾನಗಳಿವೆ. ಅದ್ರ ಬಗ್ಗೆ ಮುಂದೆ ಇನ್ನೊಂದು ಭಾಗದಲ್ಲಿ ಹೇಳ್ತೇನೆ. ಅಂಥದ್ದನ್ನು ನಮಗೆ ನಾವು ಮಾಡಿಕೊಂಡು ಒಂದು ಸಾಂತ್ವನ ಹೇಳ್ಕೊಳ್ಳುವಂಥ, ಆತ್ಮವಿಶ್ವಾಸ ಇತ್ಯಾದಿಗಳನ್ನು ಬೆಳೆಸ್ಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡಬೇಕು. ಭೀಷ್ಮನಂಥ ಜ್ಞಾನಿ ಬಳಿಗೆ ಆತ ಶರತಲ್ಪದಲ್ಲಿ ಮಲಗಿ ಸಂಕಟ ಪಡ್ತಾ ಇದ್ದಾಗಲೂ ಕೂಡ ಕೃಷ್ಣ ಮೊದಲಾದವರ ಗುಂಪು ಹೋಯಿತು, ಅವನಿಂದ ಜ್ಞಾನ ಪಡ್ಕೊಂಡಿತ್ತು. ಹಾಗೆ ಜನ ನಮ್ಮ ಜ್ಞಾನ ಅನುಭವಗಳನ್ನು ಉಪಯೋಗ ಮಾಡಿಕೊಳ್ಳುವಂಥ ಸ್ಥಿತಿಗೆ ತಾವಾಗೇ ಬರಬೇಕು. ಹಾಗೆ ನಾವು ಆಟೋಮ್ಯಾಟಿಕಲಿ ಅವರಿಗೆ ಡಿಪೆಂಡೇಬಲ್ ಆಗಬೇಕು. ನಾವು ಡಿಪೆಂಡೇಬಲ್ ಆಗಬೇಕು ಇನ್ನೊಬ್ಬರಿಗೆ, ಈ ಜಗತ್ತಿಗೆ ಅಂತ ನಾವು ಭ್ರಮೆಗಳನ್ನು ಇಟ್ಕೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ವಿಷ್ಣು ಸಹಸ್ರನಾಮದಲ್ಲಿ ಜ್ಯೇಷ್ಠ ಅಂತ ಒಂದು ಶಬ್ದ ಇದೆ. ಭಗವಂತನನ್ನ ಜ್ಯೇಷ್ಠ ಅಂತ ವರ್ಣನೆ ಮಾಡ್ತಾರೆ, ಜ್ಯೇಷ್ಠ, ಶ್ರೇಷ್ಠ ಅಂತ ಹೇಳಿ. ಅವನು ವಯಸ್ಸಿನಿಂದಲೂ ಜ್ಞಾನ, ಅನುಭವ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಜ್ಯೇಷ್ಠ ಅವನು. ಭಗವಂತನನ್ನು ಜ್ಯೇಷ್ಠ ಅಂತ ಉಪಾಸನೆ ಮಾಡ್ತಾ, ಹಿಂದೆ ವಿಷ್ಣು ಸಹಸ್ರನಾಮವನ್ನು ಹೇಗೆ ಪಠನ ಮಾಡಬೇಕು ಅಂತ ಹಿಂದೆ ಹೇಳಿದ್ದೇನೆ. ಮೊದಲಿಂದ ಕೊನೆ ತನಕ ಪಠನ ಮಾಡ್ತಾ ಬರುವುದು. ಜ್ಯೇಷ್ಠ ಅಂತ ಶಬ್ದ ಬಂದಾಗ ಅದನ್ನು 108 ಬಾರಿ ಜ್ಯೇಷ್ಠಾಯ ನಮಃ ಅಂತ ಹೇಳಿ ಮತ್ತೆ ವಿಷ್ಣು ಸಹಸ್ರನಾಮವನ್ನು ಕೊನೆಗೊಳಿಸೋದು. ಹೀಗೆ ಮಾಡಿ ಈ ವೃದ್ಧಾಪ್ಯದ ಬಗ್ಗೆ ನಮಗೆ ನಾವೇ ಒಂದು ಮನೋವಿಶ್ಲೇಷಣಾ ವಿಧಾನಗಳ ಮೂಲಕ, ಧಾರ್ಮಿಕ ಆಧ್ಯಾತ್ಮಿಕ ವಿಧಾನಗಳ ಮೂಲಕ ಒಂದು ತರಬೇತಿಯನ್ನ ನಮಗೆ ನಾವೇ ಕೊಟ್ಕೊಳ್ಬೇಕು. ಅಂಥ ವಿಧಾನ ನಾವು ಅನುಸರಿಸಿದ್ದಾದರೆ ತುಂಬಾ ಸುರಕ್ಷಿತವಾಗಿ ಬದುಕುವುದು ನಮಗೆ ಸಾಧ್ಯ ಆಗ್ತದೆ. ಮತ್ತು ಆರೋಗ್ಯದಿಂದ ಬದುಕುವುದು ಸಾಧ್ಯ ಆಗ್ತದೆ. ಇದನ್ನು ನಾವು ಮಹಾಭಾರತದಿಂದ ಮತ್ತೆ ವಿಷ್ಣು ಸಹಸ್ರನಾಮದಿಂದ ಕಲಿಯೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಾವೆಲ್ಲ ಹೇಳಬೇಕು. ನಮಸ್ಕಾರ.